ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದರಿದ್ರತೆ ಇದೆ, ರೋಗಬಾಧೆ ಇದೆ, ಅಥವಾ ಕೋರ್ಟು ಕೇಸ್ ಇತ್ಯಾದಿಗಳು ನಡೀತಾ ಇದೆ. ಸಾಕಾಗೋಗ್ಬಿಟ್ಟಿದೆ ಸರ್ ಸೆಟ್ಲ್ಮೆಂಟ್ ಆದರೂ ಆಗಲಿ ಸರ್, ಸಂಧಾನಕ್ಕೆ ಬಂದ್ರೂ ಓಕೆ ಅಂತಿದ್ದೀವಿ, ಆ ಲೆವೆಲ್ಗೆ ಬಂದ್ಬಿಟ್ಟಿದ್ದೀವಿ, ಅಷ್ಟು ಸಾಕಾಗೋಗ್ಬಿಟ್ಟಿದೆ, ಫೆಡಪ್ ಆಗಿಬಿಟ್ಟಿದ್ದೀವಿ ನಾವು. ಏನು ಫೆಡಪ್ ಆಗಿದ್ದೀರಾ ಅಂದರೆ, ರೋಗದ ವಿಚಾರದಲ್ಲೂ ಕೂಡ ನೀವು ಫೆಡಪ್ ಆಗಿರಬೇಕು. ಸರ್ ರೋಗ ಇದೆ, ಅದಕ್ಕೆಲ್ಲ ಪರಿಹಾರ. ರೋಗ ಇದೆ, ಫೆಡಪ್ ಆಗೋಗ್ಬಿಟ್ಟಿದ್ದೀನಿ ಸರ್. ದರಿದ್ರತೆ ಇರುತ್ತೆ, ಫೆಡಪ್ ಆಗೋಗ್ಬಿಟ್ಟಿದ್ದೀನಿ ಸರ್, ಏನು ಮಾಡಿದ್ರೂ ಮಣ್ಣೆ ಆಗ್ತಾಯಿದೆ. ಇಂಥವರಿಗಾಗಿ ಒಂದು ಪರಿಹಾರವನ್ನು ನಾನು ತೊಗೊಂಬಂದಿದ್ದೀನಿ. ಆದರೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 11 ಶನಿವಾರಗಳು ತಾವು ಈ ಪರಿಹಾರವನ್ನು ಮಾಡಲೇಬೇಕು. 900 ಗ್ರಾಂ ಎಳ್ಳೆಣ್ಣೆಯನ್ನು 900 ಗ್ರಾಂ ಎಳ್ಳೆಣ್ಣೆಯನ್ನು ನೀವು ದೇವಸ್ಥಾನದಲ್ಲಿ ದಾನವಾಗಿ ಕೊಡಬೇಕು. ಸ್ವಾಮಿಗಳ ಮಹಾತ್ಮನ ದೇವಸ್ಥಾನದಲ್ಲಿ, ಶನಿದೇವರ ದೇವಸ್ಥಾನದಲ್ಲಿ ಇದನ್ನು ದಾನವಾಗಿ ಕೊಡಬಹುದು. ಇದನ್ನು ನೀವೇನು ಮಾಡಬೇಕಂದ್ರೆ, ಒಂದು ಕಬ್ಬಿಣದ ಪಾತ್ರೆಯನ್ನು ತಗೊಂಡು ಅದರಲ್ಲಿ 900 ಗ್ರಾಂ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ, ಛಾಯಾದಾನ ಅಂತ ಕರಿತೀವಿ ಇದನ್ನು ತಗೊಂಡೋಗಿ ಆ ದೇವಸ್ಥಾನದಲ್ಲಿ ದಾನದ ರೂಪದಲ್ಲಿ ಇದನ್ನು ನೀವು ಕೊಡಬೇಕಾಗುತ್ತೆ. ಅದಾದ ನಂತರ ಅದೇ ದೇವಸ್ಥಾನದಲ್ಲಿ ನೋಡಿ, ಇಲ್ಲಿವರೆಗೂ ಕಾರ್ಯಕ್ರಮ ಭಾಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತಲ್ಲ, ಛಾಯಾದಾನ ಭಾಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ. ಇದರ ನಂತರ ಏನು ಮಾಡಬೇಕು ಇದನ್ನು ಎಲ್ಲೂ ಹೇಳ್ಕೊಟ್ಟಿಲ್ಲ ಅಲ್ವಾ. ಸೊ ಇದರ ನಂತರ ಏನು ಮಾಡಬೇಕು, ಅದೇ ದೇವಸ್ಥಾನದಲ್ಲಿ ನಿಮ್ಮ ವಯಸ್ಸಿನಷ್ಟು ಅಥವಾ ನಿಮ್ಮ ತೂಕದಷ್ಟು, ಯಾರಿಗೆ ಸಮಸ್ಯೆ ಇದೆ ಅವರಿಗೆ ನಿಮ್ಮ ತೂಕದಷ್ಟು ಹಣವನ್ನು ಅಲ್ಲಿ ನೀವು ಆ ಒಂದು ಹುಂಡಿನಲ್ಲಿ ಹಾಕಬೇಕಾಗುತ್ತೆ. ತಟ್ಟೆನಲ್ಲ, ಹುಂಡಿನಲ್ಲಿ. ತಟ್ಟೆನಲ್ಲಿ ಏನು ಮಾಡಲಿ ಸರ್, ನಿಮ್ಮಿಷ್ಟ. ದಕ್ಷಿಣೆ ನೀವು 500 ಹಾಕಿ, 1000 ಹಾಕಿ, ನಮಗೇನು ಸಮಸ್ಯೆ ಇಲ್ಲ ಆಯಿತಾ. ಇಲ್ಲಿ ಮಾತ್ರ ಇವಾಗ ಸಪೋಸ್ ತಿಳ್ಕೊಳ್ಳಿ, 45 ವರ್ಷದ ನಿಮಗೆ ಒಂದು ಸಮಸ್ಯೆ, ನಾನು ಹೇಳಿರುವಂಥ ಸಮಸ್ಯೆ ಇದೆ, ಫೆಡಪ್ ಆಗೋಗ್ಬಿಟ್ಟಿದ್ದೀರಾ ರೋಗದ ವಿಚಾರದಲ್ಲಿ, ದರಿದ್ರದ ವಿಚಾರದಲ್ಲಿ, ಅಥವಾ ಕೋರ್ಟ್ ಕೇಸ್ ವಿಚಾರದಲ್ಲಿ, ರೈಟಾ. ಸೆಟಲ್ಮೆಂಟ್ ಆಗಬೇಕು ನಿಮಗೆ. 11 ವಾರ ನೀವೇನು ಮಾಡಬೇಕಂದ್ರೆ, ಛಾಯಾದಾನವನ್ನು 900 ಗ್ರಾಂ ಎಳ್ಳೆಣ್ಣೆ ತಗೊಳ್ಳಿ, ಒಂದು ಇದರಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಹಾಕಿ, ಒಂದು ಬಾಣಲೆ ರೀತಿ ಬರುತ್ತೆ, ಅದರಲ್ಲಿ ಹಾಕಿ ತೊಗೊಂಡೋಗಿ ಛಾಯಾದಾನವನ್ನು ಮಾಡಿದ್ರಿ. ನಿಮ್ಮ ಮುಖವನ್ನು ನೋಡಿ, ತದನಂತರ ದಾನಾದಿ ರೂಪದಲ್ಲಿ ಮಾಡಿ. ನೋಡಿ, ಈ ಮುಖವನ್ನು ನೋಡಿ ಆದ್ರ ಮೇಲೆ ಇದರ ಮೇಲೆ ಒಂದು ಬಾಳೆ ಎಲೆನ ಮುಚ್ಚಿಬಿಡಿ. ಇದನ್ನು ಮುಚ್ಚಿ ತಗೊಂಡು ಹೋಗ್ಬೇಕು, ನೀವು ಮುಚ್ಚಿ ಹಾಗೇ ಕೊಡಬೇಕು, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಏನು ಮಾಡಿ, 45 ವರ್ಷ ನಿಮ್ಮದಾಗಿರೋದ್ರಿಂದ 45 ರೂಪಾಯಿಗಳನ್ನು ಅಲ್ಲಿರುವಂಥ ಹುಂಡಿಗೆ ಹಾಕಿ. ಸರ್ 1 ರೂಪಾಯಿನ ಹಾಕಬೇಕಾ? 45 ರೂಪಾಯಿನ ಹಾಕಿ. ನೀವು 1 ರೂಪಾಯಿ ಹಾಕಿ, 2 ರೂಪಾಯಿ ಹಾಕಿ, 10 ರೂಪಾಯಿ, 20 ರೂಪಾಯಿ, ಆ ಥರನಾದರೂ ಹಾಕಿ, ನಮ್ಗದು ಸಂಬಂಧ ಇಲ್ಲ. ಸೊ 45 ರೂಪಾಯಿನ ಹಾಕಿ. ಸರ್ ನಾನು 60 kg ಇದ್ದೀನಿ, 60 ರೂಪಾಯಿನ ಹಾಕಿ. ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಮಾಡಿ. ಸರ್ 45 ರೂಪಾಯಿ ಬರೀ ವಯಸ್ಸನ್ನು ನೋಡ್ತಾ ಇದ್ರಿಂದ 11 ವಾರಗಳು ಬರೀ ವಯಸ್ಸಿನಷ್ಟು ನಾಣ್ಯಗಳನ್ನು ಅಥವಾ ವಯಸ್ಸಿನಷ್ಟು ಹಣವನ್ನು ಹಾಕಬೇಕು. ಇಲ್ಲ ನಾನು ವೆಯ್ಟಿಗೆ ತಕ್ಕಂತೆ ಕೊಡ್ತಾ ಇದ್ದೀನಿ ಅಂದರೆ 11 ವಾರಗಳು ನಿಮ್ಮ ವೆಯ್ಟಿಗೆ ತಕ್ಕಂತೆ ನಾಣ್ಯವನ್ನು ಅಥವಾ ಹಣವನ್ನು ಅಲ್ಲಿರುವಂಥ ಹುಂಡಿಗೆ ಹಾಕಬೇಕು. ಈ ಪರಿಹಾರ ಮಾಡಿ ಹುಂಡಿಗೆ ಹಾಕಿ ತದನಂತರ ಮನೆಗೆ ಬರಬೇಕು ಸ್ನೇಹಿತರೆ. 11 ಶನಿವಾರ ಮಾಡಿ ನೋಡಿ. ನಿಮ್ಮ ದರಿದ್ರ ಇರ್ಬೋದು, ಫೆಡಪ್ ಆಗಿರುವಂಥ ದರಿದ್ರ, ಸಾಕಾಗೋಗ್ಬಿಟ್ಟಿದೆ ಸರ್, ಆ ದರಿದ್ರ ನಾನು ಹೇಳ್ತಾ ಇರೋದು. ರೋಗ ಸಾಕಾಗೋಗ್ಬಿಟ್ಟಿದೆ, ಆ ರೋಗ, ಅಥವಾ ನಿಮ್ಮ ಕೋರ್ಟ್ ಕೇಸ್ ಅಲ್ದು ಸುಸ್ತಾಗ್ಬಿಟ್ಟಿದೆ, ಯಾಕೆ ತಾನೇ ಹಾಕದೆ ಅನ್ನೋ ಥರ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ಅನ್ನೋಂಥದ್ದು ಇದೆಯಾ. ಸೊ ಈ ಪರಿಹಾರವನ್ನು ಮಾಡಿ ನೋಡಿ. 11 ವಾರ ಆಗುವಷ್ಟರಲ್ಲಿ ಸ್ವಾಮಿಗಳು ಖಂಡಿತ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರವನ್ನು, ಒಂದು ದಾರಿಯನ್ನು ಖಂಡಿತವಾಗಲೂ ತೋರಿಸ್ತಾರೆ. ಓಕೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ.